ಹಲೋ ಫ್ರೆಂಡ್ಸ್, ನಿಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಹೆಚ್ಚಾಗಬೇಕಾ? ಹಾಗಾದರೆ ನಿಮ್ಮ ಪ್ರೊಫೈಲನ್ನು ಈ ರೀತಿ ಸೆಟ್ ಮಾಡಿ. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಮೊದಲಿಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಪ್ರೊಫೈಲ್ಗೆ ಬನ್ನಿ. ಇರಿ, ನನ್ನ ಪ್ರೊಫೈಲ್ ಸ್ವಿಚ್ ಮಾಡಿಕೊಡ್ತೀನಿ. ಅದಾದಮೇಲೆ ಮತ್ತೆ ನಿಮ್ಮ ಪ್ರೊಫೈಲ್ಗೆ ಹೋಗಿ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪ್ರೊಫೈಲ್ ಪಿಕ್ಚರ್ ಮೇಲೆ. ಅದಾದಮೇಲೆ ನಿಮ್ಮ ಬೆಸ್ಟ್ ಅನ್ನೋ ಒಂದು ಪ್ರೊಫೈಲ್ ಪಿಕ್ಚರ್ನ ಸೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಬೆಸ್ಟ್ ಅನ್ನೋ ಒಂದು ನೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇದಾಗಬೇಕು, ನೇಮ್ ಸೆಲೆಕ್ಟ್ ಮಾಡ್ಕೋಬೇಕು, ಬೆಸ್ಟು. ಅದಾದಮೇಲೆ ನೇಮಿಗೆ ತಕ್ಕಂಗೆ ಯೂಸರ್ ನೇಮ್ ಇದು ಸೆಟ್ ಮಾಡ್ಕೋಬೇಕು. ಅದಾದಮೇಲೆ ಬಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಬಯೋ ಆ್ಯಡ್ ಮಾಡ್ಕೋಬೇಕು. ನೀವು ಯಾವ್ದ್ರ ಬಗ್ಗೆ ಇದನ್ನು ಮಾಡ್ತೀರಾ ಅದ್ರ ಬಗ್ಗೆ. ನಾನು ಮಾಡಿದ್ದೀನಿ ಆಲ್ರೆಡಿ. ನಿಮಗೇನು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ಬೆಸ್ಟ್ ChatGPT ಯೂಸ್ ಮಾಡ್ಕೋಬೋದು ಬಯೋಗೆ. ಅದಾದಮೇಲೆ ಲಿಂಕ್ಸ್ಗೆ ಬನ್ನಿ. ಅದಾದಮೇಲೆ ಆ್ಯಡ್ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಯಾವ ಸೋಷಲ್ ಮೀಡಿಯಾ ಲಿಂಕ್ ಹಾಕ್ತಿರ್ತೀರ ಅದರ ಟೈಟಲು, ಅಂದರೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಈ ಥರ ಬರೀರಿ. ಅದಾದಮೇಲೆ ಅದರ URL ಅಂದರೆ ಲಿಂಕ್ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿಬಿಡು. ನಂತರ ಬ್ಯಾಕ್ ಬನ್ನಿ. ಇದು ಒಂದೇದ್ದು ಯೂಟ್ಯೂಬ್ ಹಾಕಿದ್ದೀನಿ ನಾನು. ಅದಾದಮೇಲೆ ಫೇಸ್ಬುಕ್ಕು, ಅದಾದಮೇಲೆ ವಾಟ್ಸಪ್ ಚಾನಲ್ ಹಾಕಿದ್ದೀನಿ. ಬೇಕಾದರೆ ನಿಮ್ಮದು ಬಿಸ್ನೆಸ್ ವಾಟ್ಸಪ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಂಬರ್ ಆ್ಯಡ್ ಮಾಡಬೇಕು. ಅದಾದಮೇಲೆ ಕೆಳಗಡೆ ಬನ್ನಿ. ಕೆಳಗಡೆ ಕಾಂಟ್ಯಾಕ್ಟ್ ಅಪ್ಡೇಟ್ ಅಂತಿರುತ್ತೆ, ಅದ್ರ ಮೇಲೆ ಆಪ್ಷನ್ಸ್ ಅಂತಿರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಮೇಲ್ ಅಂದರೆ ಇಮೇಲು ಬೇಕಂದರೆ, ಅದಾದಮೇಲೆ ನಿಮ್ಮ ಪರ್ಸ್ನಲ್ ಮೊಬೈಲ್ ನಂಬರು, ಇಲ್ಲ ಅದು ಬೇಡ ಅಂದರೆ ನಿಮ್ಮದು ಕಾಂಟ್ಯಾಕ್ಟ್ ವಾಟ್ಸಪ್ ನಂಬರ್, ವಾಟ್ಸಪ್ದು ಇದನ್ನು ಕೊಡ್ಬೋದು, ಪರ್ಸ್ನಲ್ ವಾಟ್ಸಪ್ ನಂಬರ್ನ. ಇದಕ್ಕೆ ಬ್ರ್ಯಾಂಡು ಗ್ರಿಂಡು ಕೊಲಾಬ್ರೇಷನ್ ಮಾಡೋಕ್ಕೆ. ಅದಾದಮೇಲೆ ಕೆಳಗಡೆ ಬರಬೇಕು. ಕೆಳಗಡೆ ಬಂದು ಪ್ರೊಫೈಲ್ ಡಿಸ್ಪ್ಲೇ ಆಪ್ಷನ್ಸ್ ಅಂತಿರುತ್ತೆ, ಅದನ್ನು ಆನ್ ಮಾಡ್ಕೊಳ್ಳಿ. ಅದನ್ನು ಆನ್ ಮಾಡ್ಕೊಂಡು ಮುಂಚೆ ಅಲ್ಲಿ ಕೆಳಗಡೆ ನಿಮ್ಮದು ಏನಂತ ಡಿಸ್ಪ್ಲೇ ಆಗಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಕೆಳಗಡೆ ಬನ್ನಿ. ಕೆಳಗಡೆ ಬಂದು ನಿಮ್ಮದು ಪ್ರೊಫೆಷ್ನಲ್ ಇದೆ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡು ಓಕೆ ಕೊಟ್ಟು ಪ್ರೊಫೆಷ್ನಲ್ ಅಲ್ಲ, ಪರ್ಸ್ನಲ್ ಇನ್ಫಾರ್ಮೇಷನ್ ಇರುತ್ತೆ. ಕ್ಲಿಕ್ ಮಾಡಿಕೊಂಡು ಅಲ್ಲಿ ಫಸ್ಟ್ ಇಮೇಲ್ ಇರುತ್ತೆ, ಇಮೇಲ್ ಹಾಕಬೇಕು. ಬೇಕಂದರೆ ಇದನ್ನು ID ಕ್ರಿಯೇಟ್ ಮಾಡೋ ಮುಂದೆ ನೀವು ಕೊಡಬೇಕು. ID ಏನು ಕ್ರಿಯೇಟ್ ಮಾಡ್ತಿರ್ತೀರಲ್ಲ ಆವಾಗಲೇ ಕೊಟ್ಟರೆ ಇಲ್ಲಿ ಬಂದು ಡಿಸ್ಪ್ಲೇ ಹಾಕಿರ್ತೀರಿ. ನಾ ಇಮೇಲ್ ಕೊಟ್ಟಿಲ್ಲ. ಅದಾದಮೇಲೆ ಮೊಬೈಲ್ ನಂಬರು, ಅದು ಏನೇನಿರುತ್ತೋ ಅದನ್ನು ಕೊಡಬೇಕು. ಅದಾದಮೇಲೆ ಕೆಳಗಡೆ ಬರಬೇಕು. ಕೆಳಗಡೆ ಬಂದು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇರಿ, ನನ್ನ ಫೋನು ಸ್ವಲ್ಪ ಹ್ಯಾಂಗ್ ಆಗುತ್ತೆ. ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡು ಅದಾಯಿತು. ಇಷ್ಟಾದರೆ ನಿಮ್ಮ ಪ್ರೊಫೈಲ್ ಸೆಟಪ್ ಆಯಿತು. ಅದನ್ನೆಲ್ಲ ತೋರಿಸ್ತೀನಿ ನೋಡಿ. ನನ್ನ ಬಯೋ ಆ್ಯಡ್ ಆಗಿದೆ, ನನ್ನ 3 ಲಿಂಕ್ ತೋರಿಸ್ತೀನಿ ನೋಡಿ. ಅಲ್ಲೇ ಪ್ರೊಫೈಲ್ ಡಿಸ್ಪ್ಲೇ ಅಂತಿರುತ್ತಲ್ಲ, ಆರ್ಟಿಸ್ಟ್ ಅಂತಿದೆ ನೋಡಿ. ಇಲ್ಲಿ ನನ್ನ ಪ್ರೊಫೈಲ್ದು 3 ಲಿಂಕ್ ಇದೆ ನೋಡಿ, ಯೂಟ್ಯೂಬು, ಫೇಸ್ಬುಕ್ಕು, ವಾಟ್ಸಪ್ಪು. ಅದಾದಮೇಲೆ ಬ್ಯಾಕ್ ಬರಬೇಕು. ಬ್ಯಾಕ್ ಆದಮೇಲೆ ಇಷ್ಟಾದರೆ ನಿಮ್ಮ ಪ್ರೊಫೈಲ್ ಸೆಟಪ್ ಆಯಿತು.
ನಿಮ್ಮದು ಎಡಿಟ್ ಶೇರ್ ಪ್ರೊಫೈಲ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮದು QR ಕೋಡ್ ಶೇರ್ ಆಗುತ್ತೆ. ನಿಮ್ಮ ಲಿಂಕ್ ಬೇಡ ಏನು ಬೇಡ ಅಂದರೆ ಇದನ್ನು QR ಕೋಡ್ ಡೈರೆಕ್ಟಾಗಿ ಶೇರ್ ಮಾಡ್ಬೋದು. ಕೆಳಗಡೆ ಶೇರ್ ಅಂತಿರುತ್ತೆ, ಶೇರ್ ಮಾಡಿದರೆ ಪ್ರೊಫೈಲೇ ಶೇರ್ ಆಗುತ್ತೆ. ಕಾಪಿ ಲಿಂಕ್ ಮಾಡಿದರೆ ಲಿಂಕ್ ಕಾಪಿ ಆಗುತ್ತೆ. ಡೌನ್ಲೋಡ್ ಅಂದರೆ ಅದು QR ಕೋಡ್ ಡೌನ್ಲೋಡ್ ಆಗುತ್ತೆ ನಿಮ್ಮ ಇದರಲ್ಲಿ ಗ್ಯಾಲ್ರಿಯಲ್ಲಿ. ಇಷ್ಟು ಮಾಡಿಕೊಂಡ್ರೆ ನಿಮ್ಮ ಪ್ರೊಫೈಲ್ ಸೆಟಪ್ ಆಯಿತು. ನಿಮ್ಮ ಪ್ರೊಫೈಲ್ ಶೇರ್ ಮಾಡೋದು ಗೊತ್ತಾಯಿತು. ಇಷ್ಟು ಮಾಡ್ಕೋಬೇಕು. ಇದಾದಮೇಲೆ ನೋಡಬೇಕು, ಬ್ಯಾಕ್ ಬಂದರೆ ಮುಗಿದೋಯ್ತು. ನೋಡಿ ನನ್ನ ಪ್ರೊಫೈಲ್ ಆಲ್ರೆಡಿ ಸೆಟ್ ಆಗಿದೆ. ಇಷ್ಟು ಮಾಡಿದ್ರೆ ಇದೆಲ್ಲ ಸೆಟ್ ಮಾಡೋಕ್ಕೆ ನಿಮ್ಮ ಪ್ರೊಫೈಲ್ ಪಬ್ಲಿಕ್ ಆಗಿರಬೇಕು. ಅದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ. ನೋಡಿದ್ರಲ್ಲ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬಲ್ಲಿ ಇದು ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ. ಈ ಮಾಹಿತಿ ನಿಮಗೆ ಮೊದಲೇ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.